ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 27/1/2026. ಪ್ರಥಮುರಳಿ ಓಂ ಶಾಂತಿ ಭಾಪ್ತದ ಮಧುಬನ. ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆಯಿರಿ. ಇಲ್ಲದಿದ್ದರೆ ಮಾಯು ದಿವಾಳಿಯನ್ನಾಗಿ ಮಾಡಿಬಿಡುವುದು. ಈ ಕಣ್ಣುಗಳು ಬಹಳ ಮೋಸಗೊಳಿಸುತ್ತವೆ. ಇವನ್ನು ಬಹಳ ಬಹಳ ಸಂಭಾಳನೆ ಮಾಡಿಕೊಳ್ಳಿ. ಪ್ರಶ್ನೆ: ಯಾವ ಮಕ್ಕಳಿಗೆ ಮಾಯು ಬಹಳ ವಿಕರ್ಮ ಮಾಡಿಸುತ್ತದೆ? ಯಜ್ಞದಲ್ಲಿ ವಿಘ್ನ ರೂಪ ಯಾರಾಗಿದ್ದಾರೆ? ಉತ್ತರ: ಯಾರಿಗೆ ತಮ್ಮ ಅಹಂಕಾರವಿರುವುದು ಅವರಿಂದ ಮಾಯು ಬಹಳ ವಿಕರ್ಮಗಳನ್ನು ಮಾಡಿಸುತ್ತದೆ. ಇಂಥ ಮಿಥ್ಯ ಅಹಂಕಾರ ಇರುವವರು ಮುರಳಿಯನ್ನು ಓದುವುದಿಲ್ಲ. ಈ ರೀತಿ ಹುಡುಗಾಟಿಕೆ ಮಾಡುವುದರಿಂದ ಮಾಯು ಪಟ್ಟುಕೊಟ್ಟು ಕಾಶಿಗೂ ಬೆಲೆ ಇಲ್ಲದವರನ್ನಾಗಿ ಮಾಡಿಬಿಡುತ್ತದೆ. ಯಾರ ಬುದ್ಧಿಯಲ್ಲಿ ಪರಚಿಂತನೆ ಮಾತುಗಳಿರುತ್ತವೆಯೋ ಅವರು ಯಜ್ಞದಲ್ಲಿ ವಿಘ್ನ ರೂಪವಾಗುತ್ತಾರೆ. ಇದು ಬಹಳ ಕೆಟ್ಟ ಹವ್ಯಾಸವಾಗಿದೆ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ತಂದೆಯು ತಿಳಿಸಿದ್ದಾರೆ, ಇಲ್ಲಿ ನೀವು ಮಕ್ಕಳು ಈ ವಿಚಾರದಿಂದ ಕುಳಿತುಕೊಳ್ಳಬೇಕಾಗಿದೆ. ಇವರು ತಂದೆಯೂ ಆಗಿದ್ದಾರೆ, ಶಿಕ್ಷಕರೂ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಮತ್ತು ಇದನ್ನು ಅನುಭವ ಮಾಡುತ್ತೀರಿ. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರರಾಗಿ ಹೋಗಿ ಪವಿತ್ರ ಧಾಮವನ್ನು ತಲುಪುತ್ತೇವೆ. ತಂದೆಯು ತಿಳಿಸಿದ್ದಾರೆ, ಪವಿತ್ರ ಧಾಮದಿಂದಲೇ ನೀವು ಕೆಳಗಿಳಿದಿದ್ದೀರಿ. ಮೊದಲು ನೀವು ಸತೋ ಪ್ರಧಾನರಾಗಿದ್ದೀರಿ, ನಂತರ ಸತೋ ರಜೋ ತಮೋದಲ್ಲಿ ಬಂದಿರಿ. ನಾವೀಗ ಕೆಳಗಿಳಿದಿದ್ದೇವೆ ಎಂಬುದನ್ನು ನೀವು ತಿಳ್ಕೊಂಡಿದ್ದೀರಿ. ಬಲೆ ಸಂಗಮಯುಗದಲ್ಲಿರಿ, ಆದರೆ ಜ್ಞಾನದಿಂದ ತಿಳ್ಕೊಳ್ರಿ. ನಾವು ಬಹಳ ದೂರ ಸರಿದಿದ್ದೇವೆ. ಒಂದು ವೇಳೆ ನಾವು ಶಿವ ತಂದೆಯ ನೆನಪಿನಲ್ಲಿ ಇದ್ದಿದ್ದೇ ಆದರೆ ಶಿವಾಲಯವು ದೂರವಿಲ್ಲ. ಶಿವ ತಂದೆಯ ನೆನಪು ಮಾಡದಿದ್ದರೆ ಶಿವಾಲಯವು ಬಹಳ ದೂರವಿದೆ. ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಅಲ್ಲವೇ? ಆದ್ದರಿಂದ ಬಹಳ ದೂರವಾಗಿ ಬಿಡುತ್ತದೆ. ತಂದೆಯು ಮಕ್ಕಳಿಗೆ ಯಾವುದೇ ಹೆಚ್ಚು ಕಷ್ಟವನ್ನು ಕೊಡುವುದಿಲ್ಲ. ಮೊದಲನೆಯದಾಗಿ ಪದೇ ಪದೇ ಹೇಳುತ್ತಾರೆ, ಮನಸ್ಸ ವಾಚ ಕರ್ಮನ ಪವಿತ್ರವಾಗಿರಬೇಕಾಗಿದೆ. ಈ ಕಣ್ಣುಗಳು ಬಹಳ ಮೋಸಗೊಳಿಸುತ್ತವೆ, ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ನಡೆಯಬೇಕಾಗಿದೆ. ತಂದೆಯು ತಿಳಿಸಿದ್ದಾರೆ, ಧ್ಯಾನ ಮತ್ತು ಯೋಗ ಎರಡೂ ಬೇರೆ ಬೇರೆಯಾಗಿದೆ. ಯೋಗ ಎಂದರೆ ನೆನಪು, ಕಣ್ಣುಗಳನ್ನು ತೆರೆದು ನೆನಪು ಮಾಡಬಹುದು. ಧ್ಯಾನಕ್ಕೆ ಯೋಗವೆಂದು ಹೇಳುವುದಿಲ್ಲ. ಧ್ಯಾನದಲ್ಲಿ ಹೋಗುತ್ತಾರೆಂದರೆ ಅದಕ್ಕೆ ಜ್ಞಾನದಿಂದಲೇ ಯೋಗವೆಂದಾಗಲೇ ಹೇಳಲಾಗುವುದಿಲ್ಲ. ಧ್ಯಾನದಲ್ಲಿ ಹೋಗುವವರ ಮೇಲೆ ಮಾಯು ಬಹಳ ಯುದ್ಧ ಮಾಡುತ್ತದೆ. ಆದ್ದರಿಂದ ಇದರಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕಾಗಿದೆ. ತಂದೆಯ ಕಾಯ್ದೆ ಅನುಸಾರ ನೆನಪಿರಬೇಕು. ಕಾಯ್ದೆಗೆ ವಿರುದ್ಧವಾಗಿ ಯಾವುದೇ ಕೆಲಸ ಮಾಡಿದರೆ ಮಾಯು ಒಮ್ಮೆಲೆ ಬೀಳಿಸಿ ಬಿಡುವುದು. ಧ್ಯಾನದ ಇಚ್ಛೆಯನ್ನು ಎಂದೂ ಇಟ್ಟುಕೊಳ್ಳಬಾರದು. ಇಚ್ಛಾ ಮಾತ್ರ ಅವಿದ್ಯಾ. ನಿಮಗೆ ಯಾವುದೇ ಇಚ್ಛೆಗಳಿರಬಾರ್ದು. ತಂದೆಯು ನಿಮಗೆ ಎಲ್ಲ ಕಾಮನೆಗಳನ್ನು ಕೇಳಿದೇ ಪೂರ್ಣ ಮಾಡಿ ಬಿಡುತ್ತಾರೆ. ಆದರೆ ತಂದೆಯ ಆಜ್ಞೆಯಂತೆ ನಡೆದಾಗ ಮಾತ್ರ. ಒಂದು ವೇಳೆ ತಂದೆಯ ಆಜ್ಞೆಯ ಉಲ್ಲಂಘನೆ ಮಾಡಿ ಉಲ್ಟಾ ಮಾರ್ಗವನ್ನು ಹಿಡಿದರೆ ಸ್ವರ್ಗಕ್ಕೆ ಹೋಗುವ ಬದಲು ನರಕದಲ್ಲೇ ಹೋಗುವರು. ಗಜವನ್ನು ಗ್ರಾಹು ತಿಂದಿತು ಎಂದು ಗಾಯನವೂ ಇದೆ. ಅನೇಕರ ಜ್ಞಾನ ಕೊಡುವವರು, ಭೋಗವನ್ನಿಡುವವರು ಇಂದು ಇಲ್ಲ. ಏಕೆಂದರೆ ಕಾಯ್ದೆಯ ಉಲ್ಲಂಘನೆ ಮಾಡುತ್ತಾರೆಂದರೆ ಪೂರ್ಣ ಮಾಯಾವಿಗಳಾಗಿ ಬಿಡುತ್ತಾರೆ. ದೇವತೆಗಳಾಗುತ್ತಾ ಆಗುತ್ತಾ ಮತ್ತೆ ಹಸಿರಾಗಿ ಬಿಡುತ್ತಾರೆ. ಆದ್ದರಿಂದ ಈ ಮಾರ್ಗದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ತಮ್ಮ ಮೇಲೆ ತಾವು ನಿಯಂತ್ರಣವಿಟ್ಟುಕೊಳ್ಳಬೇಕು. ತಂದೆಯು ಮಕ್ಕಳಿಗೆ ಸಾವಧಾನ ನೀಡುತ್ತಾರೆ. ಶ್ರೀಮತದ ಉಲ್ಲಂಘನೆ ಮಾಡಬಾರದು. ಅಸುರಿ ಮತದಂತೆ ನಡೆಯುವುದರಿಂದಲೇ ನಿಮ್ಮದು ಇಳಿಯುವ ಕಲೆಯಾಗಿದೆ. ಎಲ್ಲಿದ್ದವರು ಎಲ್ಲಿಗೆ ಬಂದು ತಲುಪಿದ್ದೀರಿ? ಒಮ್ಮೆಲೆ ಕೆಳಗೆ ಬಂದು ಬಿಟ್ಟಿದ್ದೀರಿ. ಈಗಲೂ ಸಹ ಶ್ರೀಮತದಂತೆ ನಡೆಯದೆ ನಿರ್ಲಕ್ಷ್ಯವಾದರೆ ಪದವಿ ಭ್ರಷ್ಟವಾಗಿ ಬಿಡುತ್ತದೆ. ತಂದೆಯು ನಿನ್ನೆಯ ದಿನವೂ ತಿಳಿಸಿದ್ದರು, ಏನೆಲ್ಲವನ್ನೂ ಶ್ರೀಮತದ ಆಧಾರವಿಲ್ಲದೆ ಮಾಡುವರೋ ಅವರು ಸೇವಾಭಂಗ ಮಾಡುತ್ತಾರೆ. ಶ್ರೀಮತವಿಲ್ಲದೆ ಮಾಡಿದರೆ ಕೆಳಗೆ ಬೀಳುತ್ತಾರೆ. ತಂದೆಯು ಆರಂಭದಿಂದ ಮಾತೆಯರು ನಿಮಿತ್ತರನ್ನಾಗಿ ಇಟ್ಟಿದ್ದಾರೆ. ಏಕೆಂದರೆ ಕಲಸವು ಮಾತೆಯರಿಗೆ ಕೊಟ್ಟಿದ್ದಾರೆ. ಒಂದೇ ಮಾತರಮೆಂದು ಗಾಯನವಿದೆ. ತಂದೆಯು ಸಹ ಮಾತೆಯರ ಒಂದು ಸಂಘವನ್ನು ಕಟ್ಟಿದರು. ಅವರಿಗೆ ತನ್ನದೆಲ್ಲವನ್ನು ಅರ್ಪಣೆ ಮಾಡಿಬಿಟ್ಟರು. ಕನ್ಯೆಯರು ವಿಶ್ವಾಸ ಪಾತ್ರಧಾರಿಗಳಾಗಿರುತ್ತಾರೆ. ಬಹುತೇಕವಾಗಿ ಪುರುಷರು ದಿವಾಳಿಗಳಾಗಬಹುದು. ಆದ್ದರಿಂದ ತಂದೆಯೂ ಸಹ ಮಾತೆಯರ ಮೇಲೆ ಕಳಸವನ್ನಿಡುತ್ತಾರೆ. ಈ ಜ್ಞಾನ ಮಾರ್ಗದಲ್ಲಿಯೂ ಮಾತೆಯರು ದಿವಾಳಿಯಾಗಬಹುದು. ಯಾರು ಪದಮಾಪದಂ ಭಾಗ್ಯಶಾಲಿಗಳು ಆಗುವರಿದ್ದಾರೆಯೋ ಅವರು ಸಹ ಮಾಯೆಯಿಂದ ಸೋತು ದಿವಾಳಿಯಾಗಿ ಬಿಡುತ್ತಾರೆ.
ಇಲ್ಲಿ ಸ್ತ್ರೀ ಪುರುಷರಿಬ್ಬರು ದಿವಾಳಿಯಾಗುವ ಸಾಧ್ಯತೆ ಇದೆ. ಅಲ್ಲಾದ್ರೆ ಕೇವಲ ಪುರುಷ ದಿವಾಳಿಯಾಗಿರುತ್ತಾರೆ. ಇಲ್ಲಂತೂ ನೋಡಿ, ಎಷ್ಟೊಂದು ಮಂದಿ ಸೋಲನ್ನು ಅನುಭವಿಸಿ ಹೊರಟು ಹೋದರು. ಅಂದರೆ ದಿವಾಳಿಯಾದರಲ್ಲವೇ? ತಂದೆಯು ಕುರಿತು ತಿಳಿಸುತ್ತಾರೆ, ಭಾರತವಾಸಿಗಳು ಪೂರ್ಣ ದಿವಾಳಿಯಾಗಿದ್ದಾರೆ. ಮಾಯು ಎಷ್ಟು ಪ್ರಬಲವಾಗಿದೆ, ನಾವು ಹೇಗಿದ್ದೆವು ಎಂಬುದು ಅರ್ಥವೇ ಆಗುವುದಿಲ್ಲ. ಮೇಲಿಂದ ಕೆಳಗೆ ಒಮ್ಮೆಲೇ ಬೀಳುತ್ತಾರೆ. ಇಲ್ಲಿಯೂ ಸಹ ಶ್ರೇಷ್ಠ ವಿದ್ಯೆಯನ್ನು ಓದುತ್ತಾ ಓದುತ್ತಾ ಮತ್ತೆ ಶ್ರೀಮತವನ್ನು ಮರೆತು ತನ್ನ ಮತದಂತೆ ನಡೆದರೆ ದಿವಾಳಿಯಾಗುತ್ತಾರೆ. ಅಂದಾಗ ಅಂಥವರ ಸ್ಥಿತಿ ಏನಾಗ್ಬೋದು? ಆ ಮನುಷ್ಯರಂತೂ ದಿವಾಳಿಯಾದರೆ ಮತ್ತೆ 5-7 ವರ್ಷಗಳ ನಂತರ ಎದ್ದು ನಿಲ್ಲುತ್ತಾರೆ. ಆದರೆ ಇಲ್ಲಿ 21 ಜನ್ಮಗಳಿಗಾಗಿ ದಿವಾಳಿಯಾಗುತ್ತಾರೆ. ಮತ್ತೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ದಿವಾಳಿಯಾಗುತ್ತಲೇ ಇರುತ್ತಾರೆ. ಎಷ್ಟೊಂದು ಮಹಾರಥಿಗಳು ಅನ್ಯರನ್ನು ಮೇಲೆತ್ತು ತರುತ್ತಾರೆ, ಆದರೆ ಅವರು ಇಂದು ಇಲ್ಲ. ಇಲ್ಲಿ ಶ್ರೇಷ್ಠ ಪದವಿಯಂತೂ ಬಹಳಷ್ಟಿದೆ, ಆದರೆ ಎಚ್ಚರಿಕೆಯಿಂದ ಇರಲಿಲ್ಲವೆಂದರೆ ಮೇಲಿನಿಂದ ಕೆಳಗೆ ಬೀಳುತ್ತೀರಿ. ಮಾಯು ನುಂಗಿ ಬಿಡುತ್ತದೆ. ಮಕ್ಕಳು ಬಹಳ ಎಚ್ಚರಿಕೆಯಿಂದಿರಬೇಕಾಗಿದೆ. ತನ್ನ ಮತದಂತೆ ಸಂಘಗಳನ್ನು ಕಟ್ಟುವುದರಲ್ಲಿ ಏನೂ ಲಾಭವಿಲ್ಲ. ಮಾಯುವೊಂದಿಗೆ ಯೋಗವನ್ನು ಇಡಬೇಡ್ರಿ. ಮಾಯೊಂದಿಗೆ ಬುದ್ಧಿ ಯೋಗವನ್ನು ಇಡಬೇಡ್ರಿ. ತಂದೆಯೊಂದಿಗೆ ಬುದ್ಧಿ ಯೋಗವನ್ನಿಡಿ. ಇದರಿಂದಲೇ ಸತೋಪ್ರಧಾನರಾಗುತ್ತೀರಿ. ತಂದೆಯವರಾಗುವೆಯು ತಂದೆಯವರೊಂದಿಗೆ ಯೋಗ ನೋಡುವುದಿಲ್ಲ. ಶ್ರೀಮತದ ಉಲ್ಲಂಘನೆ ಮಾಡುತ್ತಾರೆಂದರೆ ಒಮ್ಮೆಲೇ ಕೆಳಗೆ ಬೀಳುತ್ತಾರೆ. ಸಂಬಂಧವೇ ತುಂಡಾಗುತ್ತದೆ. ಬುದ್ಧಿ ಯೋಗವು ತುಂಡಾದರೆ ಪರಿಶೀಲನೆ ಮಾಡಿಕೊಳ್ಬೇಕು. ನಮಗೆ ಮಾಯೆ ಇಷ್ಟೊಂದು ತೊಂದರೆ ನೇಕೆ ಮಾಡುತ್ತಿದೆ. ಪ್ರಯತ್ನಪಟ್ಟು ಮತ್ತೆ ತಂದೆಯ ಜೊತೆ ಬುದ್ಧಿ ಯೋಗವನ್ನು ಜೋಡಿಸಬೇಕು. ಇಲ್ಲವೆಂದರೆ ಬ್ಯಾಟ್ರಿ ಹೇಗೆ ಚಾರ್ಜ್ ಆಗುವುದು? ವಿಕರ್ಮಗಳು ಮಾಡೋದರಿಂದ ಬ್ಯಾಟ್ರಿಯು ಡಿಸ್ಚಾರ್ಜ್ ಆಗಿಬಿಡುತ್ತದೆ. ಮೇಲೇರುತ್ತಾ ಏರುತ್ತಾ ಕೆಳಗೆ ಬೀಳುತ್ತಾರೆ. ನಿಮಗೆ ತಿಳಿದಿದೆ, ಇಂಥವರು ಕೆಲವರಿದ್ದಾರೆ. ಆರಂಭದಲ್ಲಿ ಅನೇಕರು ಬಂದು ತಂದೆಯ ಮಕ್ಕಳಾದರು, ಬಟ್ಟಿಯಲ್ಲಿದ್ದರು. ಆದರೆ ಇಂದು ಎಲ್ಲಿದ್ದಾರೆ? ಬಿದ್ದು ಹೋದರು. ಏಕೆಂದರೆ ಹಳೆಯ ಪ್ರಪಂಚವು ನೆನಪಿಗೆ ಬಂದಿತು. ಈಗ ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ಬೇಹದ್ದಿನ ವೈರಾಗ್ಯವನ್ನು ತರಿಸುತ್ತಿದ್ದೇನೆ. ಈ ಹಳೆಯ ಪತಿತ ಪ್ರಪಂಚದೊಂದಿಗೆ ಮನಸ್ಸನ್ನಿಡಬೇಡಿ. ಸ್ವರ್ಗದೊಂದಿಗೆ ನಿಮ್ಮ ಮನಸ್ಸನ್ನಿಡಿ. ಇದರಲ್ಲಿ ಪರಿಶ್ರಮವಿದೆ. ಒಂದು ವೇಳೆ ಈ ಲಕ್ಷ್ಮೀನಾರಾಯಣರಂತೆ ಆಗಲು ಇಚ್ಛಿಸುತ್ತೀರೆಂದರೆ ಪರಿಶ್ರಮ ಪಡಬೇಕಾಗುವುದು. ಬುದ್ಧಿ ಯೋಗವು ಒಬ್ಬ ತಂದೆಯ ಜೊತೆ ಇರಲಿ. ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯವಿರಲಿ. ಹಳೆಯ ಪ್ರಪಂಚವು ಮರೆತು ಹೋಗುವಂತೂ ಸರಿ, ಆದರೆ ನಂತರ ಏನೇನು ನೆನಪು ಮಾಡುವುದು? ಶಾಂತಿಧಾಮ, ಸುಖಧಾಮ ನೆನಪು ಮಾಡಿ. ಎಷ್ಟು ಸಾಧ್ಯವೋ ಹೇಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ತಿರುಗಾಡುತ್ತಾ ತಂದೆಯ ನೆನಪು ಮಾಡಿ. ದೇಹದ್ದಿನ ಸುಖದ ಆಸ್ತಿಯನ್ನು ನೆನಪು ಮಾಡಿ. ಇದಂತೂ ಬಹಳ ಸಹಜವಾಗಿದೆ. ಒಂದು ವೇಳೆ ಇವೆರಡು ಆಶೆಗಳಿಗೆ ವಿರುದ್ಧವಾಗಿ ನಡೆಯುತ್ತೀರೆಂದರೆ ಪದವಿ ಭ್ರಷ್ಟರಾಗಿ ನೀವು ಇಲ್ಲಿಗೆ ಬಂದಿರುವುದೇ ನರನಿಂದ ನಾರಾಯಣಾಗಲು. ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು. ಏಕೆಂದರೆ ಈಗ ಹಿಂತಿರುಗಿ ಹೋಗಬೇಕಾಗಿದೆ. ಎಲ್ಲರಿಗೂ ಹೇಳುತ್ತೀರಿ, ವಿಶ್ವದ ಚರಿತ್ರೆ ಭೂಗೋಳ ಪುನರಾವರ್ತನೆ ಆಗುತ್ತದೆ. ಅರ್ಥ, ನರಕದಿಂದ ಸ್ವರ್ಗ ಮತ್ತೆ ಸ್ವರ್ಗದಿಂದ ನರಕ. ಈ ಚಕ್ರವು ಸುತ್ತಲೇ ಚಕ್ರಧಾರಿಯಾಗಿ ಕುಳಿತು ಬಿಡ್ತೀರಿ. ಇದೇ ನೆನಪಿನಲ್ಲಿರಿ. ನಾನು ಎಷ್ಟು ಬಾರಿ ಈ ಚಕ್ರವನ್ನು ಸುತ್ತಿದ್ದೇನೆ. ನಾನು ಸದರ್ಶನ ಚಕ್ರಧಾರಿಯಾಗಿದ್ದೇನೆ. ಈಗ ಪುನಃ ದೇವತೆ ಆಗುತ್ತೇನೆ. ಪ್ರಪಂಚದಲ್ಲಿ ಯಾರೂ ಈ ರಹಸ್ಯವನ್ನು ಅರಿತುಕೊಂಡಿಲ್ಲ. ಈ ಜ್ಞಾನವಂತೂ ದೇವತೆಗಳಿಗೆ ತಿಳಿಸಬೇಕಾಗಿಲ್ಲ. ಅವರು ಮೊದಲೇ ಪವಿತ್ರರಾಗಿದ್ದಾರೆ. ಶಂಖವನ್ನು ಊದಲು ಅವರಲ್ಲಿ ಜ್ಞಾನವಿಲ್ಲ. ಪವಿತ್ರರು ಆಗಿದ್ದಾರೆ. ಆದ್ದರಿಂದ ಅವರಿಗೆ ಈ ಶಂಖುವಿನ ಅಲಂಕಾರವನ್ನು ತೋರಿಸುವ ಅವಶ್ಯಕತೆ ಇಲ್ಲ. ಯಾವಾಗ ಇಬ್ಬರು ಒಟ್ಟಿಗೆ ಚತುರ್ಭುಜರಾಗುವರು ಆಗ ಈ ಅಲಂಕಾರವಿರುತ್ತದೆ. ನಿಮಗೆ ಸಹ ಇದನ್ನು ತೋರಿಸುವುದಿಲ್ಲ. ಏಕೆಂದರೆ ನೀವು ಇಂದು ದೇವತೆಯಂತೆ ಇರುತ್ತೀರಿ, ಮತ್ತೆ ನಾಳೆ ಕೆಳಗಿಳಿದು ಬಿಡುತ್ತೀರಿ. ಮಾಯು ಬೀಳಿಸಿ ಬಿಡುತ್ತದೆ ಅಲ್ಲವೇ? ತಂದೆಯು ದೇವತೆಗಳನ್ನಾಗಿ ಮಾಡುತ್ತಾರೆ, ಮತ್ತೆ ಮಾಯು ಅಸುರನ್ನಾಗಿ ಮಾಡಿಬಿಡುತ್ತದೆ. ಅನೇಕ ಪ್ರಕಾರದಿಂದ ಮಾಯು ಪರೀಕ್ಷೆ ತೆಗೆದುಕೊಳ್ಳುತ್ತದೆ. ಯಾವಾಗ ತಂದೆಯು ಬಂದು ತಿಳಿಸುವರು ಆಗ ಅರ್ಥವಾಗುತ್ತದೆ, ನಿಜವಾಗಿಯೂ ನಮ್ಮ ಸ್ಥಿತಿಯು ಕೆಳಗಿಳಿದಿದೆ ಎಂದು. ಪಾಪ, ಎಷ್ಟು ಬಾರಿ ತಮ್ಮದೆಲ್ಲವನ್ನು ಶಿವತಂದೆಯು ಖಜಾನೆಯಲ್ಲಿ ಜಮಾ ಮಾಡಿಸಿದರೂ ಮತ್ತೆ ಮಾಯೆಯಿಂದ ಸೋಲನ್ನು ಅನುಭವಿಸುತ್ತಾರೆ. ಶಿವತಂದೆಯ ಮಕ್ಕಳಾಗಿ ಬಿಟ್ಟಿರಿ.
ಮತ್ತೇಕೆ ಮರೆತು ಬಿಡುತ್ತೀರಿ? ಇದರಲ್ಲಿ ಯೋಗದ ಮಾತ್ರೆಯು ಮುಖ್ಯವಾಗಿದೆ. ಇದರಲ್ಲಿ ಯೋಗದ ಯಾತ್ರೆಯು ಮುಖ್ಯವಾಗಿದೆ. ಯೋಗದಿಂದಲೇ ಪವಿತ್ರ ಆಗಬೇಕಾಗಿದೆ. ಜ್ಞಾನದ ಜೊತೆಗೆ ಪವಿತ್ರವೂ ಬೇಕು. ಬಾಬಾ ಬಂದು ನಮ್ಮನ್ನು ಪಾವನ ಮಾಡಿ ನಾವು ಸ್ವರ್ಗದಲ್ಲಿ ಹೋಗಲು ಯೋಗ್ಯರಾಗಿಬೇಕು ಎಂದು ನೀವು ಕರೆದಿರ್ತೀರಿ. ಪಾವನರಾಗಿ ಶ್ರೇಷ್ಠ ಪದವಿಯನ್ನು ಪಡೆಯಲು ನೆನಪಿನ ಯಾತ್ರೆಯ ಮುಖ್ಯವಾಗಿದೆ. ಯಾರು ಬಿಟ್ಟು ಹೋದರೂ ಅವರೂ ಸಹ ಅಲ್ಪ ಸ್ವಲ್ಪ ಕೆಳಗಿರುವ ಕಾರಣ ಪದವಿಯನ್ನು ಹೇಗಾದರೂ ಪಡೆಯಲಿ, ಆದರೆ ಶಕ್ತಿಗುದಿಲ್ಲಂತ ಬರುತ್ತಾರೆ. ಒಂದು ಬಾರಿ ನೆನಪು ಮಾಡಿದರೂ ಸಹ ಸ್ವರ್ಗದಲ್ಲಿ ಬಂದು ಬಿಡುತ್ತಾರೆ. ಆದರೆ ಶ್ರೇಷ್ಠ ಪದವಿಯಲ್ಲ. ಸ್ವರ್ಗದ ಹೆಸರನ್ನು ಕೇಳಿ ಖುಷಿಯಾಗಿಬಿಡಬಾರದು. ಅನುತ್ತೀರ್ಣರಾಗಿ ನಂತರ ಬಿಡುಗಾಸಿನ ಪದವಿಯನ್ನು ಪಡೆಯುವುದರಲ್ಲಿ ಖುಷಿಯಾಗಿ ಬಿಡಬಾರದು. ಭಲೆ ಸ್ವರ್ಗವಿದೆ, ಆದರೆ ಅದರಲ್ಲಿ ಪದವಿಗಳು ಬಹಳಷ್ಟಿದೆ ಅಲ್ಲವೇ? ನಾನು ನೌಕರಾಗಿದ್ದೇನೆ, ನಾನು ಕೂಲಿ ಮಾಡುವನಾಗಿದ್ದೇನೆ ಎಂಬುದಂತೂ ಭಾಸವಾಗುತ್ತದೆ ಅಲ್ಲವೇ? ಕೊನೆಯಲ್ಲಿ ನಾವು ಏನಾಗುವೆವು? ನಮ್ಮಿಂದ ಯಾವ ವಿಕರ್ಮದ ಕಾರಣ ಈ ಗತಿ ಉಂಟಾಗಿದೆ? ನಾನು ಮಹಾರಾಣಿ ಏಕಾಗಲಿಲ್ಲ. ಹೀಗೆ ಎಲ್ಲವೂ ನಿಮಗೆ ಸಾಕ್ಷಾತ್ಕಾರವಾಗುವುದು. ಹೆಜ್ಜೆ ಹೆಜ್ಜೆಯಲ್ಲಿ ಎಚ್ಚರಿಕೆಯಿಂದ ನಡೆದಾಗ ನೀವು ಪದ್ಮಾಪತಿಗಳು. ಎಚ್ಚರಿಕೆ ಇಲ್ಲವೆಂದರೆ ಪದ್ಮಾಪತಿಗಳಾಗಲು ಹೇಗೆ ಸಾಧ್ಯವಿಲ್ಲ. ಮಂದಿರಗಳಲ್ಲಿ ದೇವತೆಗಳಿಗೆ ಪದಂಪತಿ ಗುರುತನ್ನು ತೋರಿಸುತ್ತಾರೆ. ಅವರಂತೂ ಅಂತರವನ್ನಂತೂ ತಿಳಿದುಕೊಳ್ಳಬಹುದಲ್ಲವೇ? ಪದಿಯು ಬಹಳ ಅಂತರವಾಗಿರುತ್ತದೆ. ಈಗಲೂ ನೋಡಿ ಎಷ್ಟೊಂದು ದರ್ಜೆಗಳಿವೆ. ಅಲ್ಪ ಕಾಲದ ಸುಖವನ್ನು ಆದರೂ ಸಹ ಅವರಿಗೆ ಎಷ್ಟೊಂದು ಅಭಿಮಾನವಿರುತ್ತದೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಈ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ ಎಂದು ಹೇಳಿದಾಗ ಇದಕ್ಕಾಗಿ ಎಲ್ಲರೂ ಕೈ ಎತ್ತುತ್ತಾರೆ. ಆದ್ಮೇಲೆ ಅಷ್ಟು ಪುರುಷಾರ್ಥ ಮಾಡಬೇಕಾಗಿದೆ. ಕೈಯನ್ನೆತ್ತುವರೆ ಸ್ವಯಂ ಕೆಳಗೆ ಬೀಳುತ್ತಾರೆ. ಆಗ ಅನ್ಯರು ಹೇಳುತ್ತಾರೆ, ಇವರು ದೇವತೆಯಾಗಿದ್ದವರು ಪುರುಷಾರ್ಥ ಮಾಡುತ್ತಾ ಸಮಾಪ್ತಿಯಾಗಿ ಬಿಟ್ಟರು. ಕೈ ಎತ್ತುವುದಂತೂ ಸಹಜವಾಗಿದೆ. ಅನೇಕರಿಗೆ ತಿಳಿಸುವುದು ಸಹಜವಾಗಿದೆ. ಮಹಾರಥಿಗಳು ಅನ್ಯರಿಗೆ ತಿಳಿಸುತ್ತಲೂ ತಾವೇ ಮಾಯವಾಗಿ ಬಿಡುತ್ತಾರೆ. ಅನ್ಯರ ಕಲ್ಯಾಣ ಮಾಡಿ ತಮಗೆ ಕಲ್ಯಾಣ ಮಾಡಿಕೊಂಡು ಕುಳಿತುಕೊಳ್ಳುತ್ತಾರೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಎಂದು ತಂದೆ ತಿಳಿಸುತ್ತಾರೆ. ಅಂತರ್ಮುಖಿಯಾಗಿ ತಂದೆ ನೆನಪು ಮಾಡಬೇಕಾಗಿದೆ. ಯಾವ ಪ್ರಕಾರದಿಂದ ತಂದೆಯ ನೆನಪು? ತಂದೆಯು ಆಗಿದ್ದಾರೆ, ಶಿಕ್ಷಕ ಸದ್ಗುರು ಆಗಿದ್ದಾರೆ. ನಾವೀಗ ನಮ್ಮ ಮಧುರ ಮನೆಗೆ ಹೋಗುತ್ತೇವೆ. ಇದೆಲ್ಲವೂ ಅಂತರದಲ್ಲಿ ಬರಬೇಕಾಗಿದೆ. ತಂದೆಯಲ್ಲಿ ಜ್ಞಾನ ಮತ್ತು ಯೋಗ ಎರಡೂ ಇದೆ. ಹಾಗೆ ನಿಮ್ಮಲ್ಲಿಯೂ ಇರಬೇಕು. ಏಕೆಂದರೆ ನಿಮಗೆ ಜ್ಞಾನವೂ ಆಯಿತು, ನೆನಪು ಆಯಿತು. ಜ್ಞಾನ ಮತ್ತು ಯೋಗ ಎರಡೂ ಜೊಟ್ಟಿಗೆ ಸಿಕ್ಕಿವೆ, ನಡೆಯುತ್ತಿದೆ. ಯೋಗದಲ್ಲಿ ಕುಳಿತು ಶಿವ ತಂದೆಯ ನೆನಪು ಮಾಡುತ್ತಿದ್ದರೆ ಜ್ಞಾನವನ್ನು ಮರೆತು ಹೋಗುವುದಿಲ್ಲ. ತಂದೆಯ ಯೋಗವನ್ನು ನೆನಪು ಮಾಡಿ. ಯೋಗವನ್ನು ಕಲಿಸುತ್ತಾರೆಂದರೆ ಜ್ಞಾನವು ಮರೆತು ಹೋಗುತ್ತಿದೆಯೇ? ಇಡೀ ಜ್ಞಾನವು ಅವರಲ್ಲಿರುತ್ತದೆ. ನೀವು ಮಕ್ಕಳಿಗೆ ಈ ಜ್ಞಾನ ಇರಬೇಕು, ಓದಬೇಕು, ಎಂಥ ಕರ್ಮವನ್ನು ನಾನು ಮಾಡಿದ್ದೀನೋ ನನ್ನ ನೋಡಿ ಅನ್ಯರು ಮಾಡುತ್ತಾರೆ. ನಾನು ಮುರಳಿ ಓದುತ್ತಿದ್ದರೆ ಅನ್ಯರು ಓದುವುದಿಲ್ಲ. ನಾನು ದುರ್ಗತಿ ಪಡೆದರೆ ಅನ್ಯರು ದುರ್ಗತಿ ಪಡೆದರು. ನಾನೇ ಅನ್ಯರನ್ನು ಬೀಳಿಸಲು ನಿಮಿತ್ತನಾಗಿದ್ದೇನೆ. ಕೆಲವು ಮಕ್ಕಳು ಮುರಳಿಯನ್ನು ಓದುವುದಿಲ್ಲ. ಮಿಥ್ಯ ಅಹಂಕಾರ ಬಂದುಬಿಡುತ್ತದೆ. ಮಾಯು ಕೂಡಲೇ ಹೋರಾಟ ನಡೆಸುತ್ತದೆ. ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತ ಬೇಕು, ಇಲ್ಲವಾದರೆ ಒಂದಲ್ಲ ಒಂದು ವಿಕರ್ಮಗಳಾಗಿ ಬಿಡುತ್ತವೆ. ಅನೇಕ ಮಕ್ಕಳು ತಪ್ಪುಗಳನ್ನು ಮಾಡುತ್ತಾರೆ. ಆದ್ದರಿಂದ ಸತ್ಯಾನಾಶವಾಗಿ ಬಿಡುತ್ತದೆ. ತಪ್ಪುಗಳಾಗೋದ್ರಿಂದ ಮಾಯು ಪೆಟ್ಟು ಕೊಟ್ಟು ಕನಿಷ್ಠರನ್ನಾಗಿ ಮಾಡಿಬಿಡುತ್ತದೆ.
ಇದರಲ್ಲಿ ಬಹಳ ತಿಳುವಳಿಕೆ ಇರಬೇಕು. ಅಹಂಕಾರವು ಬಂದರೆ ಮಾಯೆಯು ಬಹಳ ಮಾಡಿಸುತ್ತದೆ, ವಿಕರ್ಮಗಳನ್ನು ಮಾಡಿಸುತ್ತದೆ. ಇದರಿಂದ ಸತ್ಯನಾಶವಾಗಿಬಿಡುತ್ತಾರೆ. ತಪ್ಪುಗಳಾಗುವುದರಿಂದ ಮಾಯೆ ಪೆಟ್ಟು ಕೊಟ್ಟು ಕನಿಷ್ಠರನ್ನಾಗಿ ಮಾಡಿಬಿಡುತ್ತದೆ. ಇದರಲ್ಲಿ ಬಹಳ ತಿಳುವಳಿಕೆ ಬೇಕು. ಅಹಂಕಾರ ಬಂದರೆ ಮಾಯು ಬಹಳ ವಿಕರ್ಮಗಳನ್ನು ಮಾಡಿಸುತ್ತದೆ. ಯಾವ ಸಂಗತಿ ಮಾಡುತ್ತೀರೆಂದರೆ ಅವರಲ್ಲಿ ಒಬ್ಬರು ಅಥವಾ ಇಬ್ಬರು ಸ್ತ್ರೀಯರು ಖಂಡಿತ ಇರಬೇಕು. ಅವರ ಸಲಹೆಯಂತೆ ಕೆಲಸ ಮಾಡುತ್ತಿರಬೇಕು. ಕಳಸವನ್ನು ಲಕ್ಷ್ಮಿಯ ಮೇಲೆ ಇಡಿಸಲಾಗುತ್ತದಲ್ವೇ? ಗಾಯನವಿದೆ. ಅಮೃತವನ್ನು ಕುಡಿಸುವಾಗ ಅಸುರರು ಸಹ ಕುಳಿತು ಕುಡಿಯುತ್ತಿದ್ದರು. ಮತ್ತೆ ಕೆಲವು ಕಡೆ ಯಜ್ಞದಲ್ಲಿ ವಿಘ್ನ ಆಗುತ್ತಾರೆ. ಅನೇಕ ಪ್ರಕಾರದ ವಿಘ್ನಗಳು ಆಗುತ್ತಾರೆ. ಇಡೀ ದಿನ ಬುದ್ಧಿಯಲ್ಲಿ ಪರಚಿಂತನ ಮಾತುಗಳನ್ನು, ಇದು ಬಹಳ ಕೆಟ್ಟದ್ದಾಗಿದೆ. ಯಾವುದೇ ಮಾತಿನಿದ್ದರೆ ತಂದೆಗೆ ದೂರು ಕೊಡಿ. ಸುಧಾರಣೆ ಮಾಡುವವರು ತಂದೆಯೊಬ್ಬರೇ ಆಗಿದ್ದಾರೆ. ನೀವು ತಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಬೇಡಿ. ತಂದೆ ನೆನಪಿನಲ್ಲಿರಿ. ಎಲ್ಲಾ ತಂದೆ ಎಲ್ಲರಿಗೆ ತಂದೆಯ ಪರಿಚಯವನ್ನು ಕೊಡಿ. ಆಗ ಈ ರೀತಿಯಾಗುವಿರಿ. ಮಾಯು ಬಹಳ ಕಠಿಣವಾಗಿದೆ, ಯಾರನ್ನು ಬಿಡುವುದಿಲ್ಲ. ಸದಾ ತಂದೆಗೆ ಸಮಾಚಾರವನ್ನು ಬರೆಯಬೇಕು, ಸಲಹೆಯನ್ನು ತೆಗೆದುಕೊಳ್ಳುತ್ತಾ ಇರಬೇಕು. ಹಾಗೆ ನೋಡಿದರೆ ತಂದೆಯು ಪ್ರತಿಯೊಂದು ಸಲಹೆಯನ್ನು ಕೊಡುತ್ತಲೇ ಇರುತ್ತಾರೆ. ಆದ್ದರಿಂದ ತಂದೆಯು ಮಾ ತಾವೇ ಈ ಮಾತಿನ ಬಗ್ಗೆ ತಿಳಿಸಿಕೊಟ್ಟರು ಅಂದಾಗ ಅಂತರ್ಯಾಮಿಯಾಗಿದ್ದಾರೆ ಎಂದು ಮಕ್ಕಳು ತಿಳುತ್ತಾರೆ. ಆದರೆ ತಂದೆಯು ತಿಳಿಸುತ್ತಾರೆ, ಇಲ್ಲ, ನಾನಂತೂ ಜ್ಞಾನವನ್ನು ಓದಿಸುತ್ತೇನೆ, ಅದರಲ್ಲಿ ಅಂತರ್ಯಾಮಿ ಮಾತಿಲ್ಲ. ಇದನ್ನು ತಿಳ್ಕೊಂಡಿದ್ದೇವೆ. ಇವರೆಲ್ಲರೂ ನನ್ನ ಮಕ್ಕಳಾಗಿದ್ದಾರೆ. ಪ್ರತಿಯೊಬ್ಬರಲ್ಲಿಯೂ ಆತ್ಮವು ನನ್ನ ಮಗುವಾಗಿದೆ. ಬಾಕಿ ತಂದೆ ಎಲ್ಲರ ವಿರಾಜಮಾನರಾಗಿದ್ದಾರೆ ಎಂದಲ್ಲ. ಮನುಷ್ಯರು ಉಲ್ಟಾ ತಿಳಿದುಕೊಳ್ಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ನನಗೆ ಗೊತ್ತಿದೆ, ಎಲ್ಲರ ಸಿಂಹಾಸನದಲ್ಲಿ ಆತ್ಮ ವಿರಾಜಮಾನವಾಗಿದೆ. ಇದು ಎಷ್ಟು ಸಹಜ ಮಾತಾಗಿದೆ. ಆದರೂ ಸಹ ಮರೆತು ಹೋಗಿ ಪರಮಾತ್ಮನ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಇದು ಮೊದಲನೇ ತಪ್ಪಾಗಿದೆ. ಇದರ ಕಾರಣದಿಂದ ಇಷ್ಟು ಕೆಳಗಿಳಿದಿದ್ದಾರೆ. ವಿಶ್ವದ ಮಾಲೀಕರನ್ನಾಗಿ ಮಾಡುವವರೆಗೆ ನೀವು ನಿಂದನೆ ಮಾಡುತ್ತೀರಿ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಯಥಾಹಿ ಧರ್ಮಶ್ಯ ಗ್ಲಾನಿಭವತಿ ಭಾರತ. ತಂದೆಯು ಇಲ್ಲಿ ಬರುತ್ತಾರೆ ಅಂದ ಮೇಲೆ ಮಕ್ಕಳು ಬಹಳ ಚೆನ್ನಾಗಿ ವಿಚಾರ ಸಾಗರ ಮಂಥನ ಮಾಡಬೇಕು. ಜ್ಞಾನವನ್ನು ಬಹಳ ಮಂಥನ ಮಾಡಬೇಕು. ಸಮಯ ಕೊಡಬೇಕು. ಆಗಲೇ ನೀವು ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ಸಾಧ್ಯ. ಇದರಲ್ಲಿ ಹಣ ಮೊದಲಾದವುಗಳ ಮಾತಿಲ್ಲ. ಯಾರೂ ಹಸಿವಿನಿಂದಂತೂ ಸಾಯುವುದಿಲ್ಲ. ಯಾರೆಷ್ಟು ತಂದೆಯ ಬಳಿ ಜಮಾ ಮಾಡುವರೋ ಅಷ್ಟು ಜಮಾ ಆಗುತ್ತದೆ. ತಂದೆ ತಿಳಿಸುತ್ತಾರೆ, ಜ್ಞಾನ ಮತ್ತು ಭಕ್ತಿಯ ನಂತರ ವೈರಾಗ್ಯ ಬರುತ್ತದೆ. ವೈರಾಗ್ಯವೆಂದರೆ ಎಲ್ಲವನ್ನೂ ಮರೆಯಬೇಕಾಗಿದೆ. ತನ್ನನ್ನು ಭಿನ್ನ ಮಾಡಿಕೊಳ್ಬೇಕು. ಶರೀರದಿಂದ ನಾನಾತ್ಮ ಈಗ ಹೋಗುತ್ತಿದ್ದೇನೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪಿತ ಬಾಪ್ತದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद, प्यार और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. ವಹಾ ಬಾಬಾ ವಹಾ. ಧಾರಣೆಗಾಗಿ ಮುಖ್ಯ ಸಾರ 1ನೇ ಪಾಯಿಂಟ್ ಆಗಿದೆ. ತನ್ನ ಮೇಲೆ ಬಹಳ ನಿಯಂತ್ರಣವನ್ನು ಇಟ್ಟುಕೊಳ್ಳಬೇಕಾಗಿದೆ. ಶ್ರೀಮತದಲ್ಲಿ ಎಂದೂ ನಿರ್ಲಕ್ಷ್ಯ ತೋರಿಸಬಾರದು. ಬಹಳ ಎಚ್ಚರಿಕೆಯಿಂದಿರಬೇಕಾಗಿದೆ. ಎಂದೂ ಯಾವುದೇ ಕಾಯ್ದೆಯ ಉಲ್ಲಂಘನೆ ಮಾಡಬಾರದು. ಅಂತರ್ಮುಖಿಯಾಗಿ 2ನೇ ಪಾಯಿಂಟ್ ಆಗಿದೆ. ಅಂತರ್ಮುಖಿಯಾಗಿ ಒಬ್ಬ ತಂದೆಯೊಂದಿಗೆ ಬುದ್ಧಿಯೋಗವನ್ನು ಜೋಡಿಸಬೇಕಾಗಿದೆ. ಈ ಪತಿತ ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯವನ್ನು ನೀಡಬೇಕಾಗಿದೆ. ಬುದ್ಧಿಯಲ್ಲಿರಲಿ, ಯಾವ ಕರ್ಮವನ್ನು ನಾನು ಮಾಡುತ್ತೇನೆಯೋ ನನ್ನನ್ನು ನೋಡಿ ಎಲ್ಲರೂ ಮಾಡುತ್ತಾರೆ. ವರದಾನ: ಜ್ಞಾನದ ರತ್ನಗಳನ್ನು ಪ್ರತಿನಿತ್ಯವೂ ಪರಿಶೋಧಿಸುತ್ತಾ ಸಮಾಧಾನ ಸ್ವರೂಪರಾಗುವಂತ ನಿಶ್ಚಿಂತ ಪೂರ್ವದ ಚಕ್ರವರ್ತಿ ಭವ. ವಿವರಣೆಯಾಗಿದೆ. ಯಾವ ಜ್ಞಾನ ರತ್ನಗಳು ಡೈರಿಯಲ್ಲಿ ಅಥವಾ ಬುದ್ಧಿಯಲ್ಲಿರುತ್ತದೆಯೋ ಅದನ್ನು ಪ್ರತಿನಿತ್ಯವೂ ಪರಿಶೋಧಿಸಿ ಹಾಗೂ ಅದನ್ನು ಅನುಭವದಲ್ಲಿ ತಂದುಕೊಳ್ಳುತ್ತೀರೆಂದರೆ ಯಾವುದೇ ಪ್ರಕಾರದ ಸಮಸ್ಯೆಯೂ ಸಹ ಸಹಜವಾಗಿ ಪರಿಸರಿಸಬಹುದು. ಎಂದಿಗೂ ಸಹ ಸಮಸ್ಯೆಗಳೆಂಬ ಕಲ್ಲುಗಳನ್ನು ವ್ಯರ್ಥ ಸಂಕಲ್ಪಗಳೆಂಬ ಸುತ್ತಿಗೆಯಿಂದ ಪಡೆಯುವುದರಲ್ಲಿ ಸಮಯವನ್ನು ಕಳೆಯಬಾರದು. ಡ್ರಾಮಾ ಶಬ್ದದ ಸ್ಮೃತಿಯಿಂದ ಮುಂದೆ ಸಾಗಿರಿ. ಅನಂತರ ಈ ಹಳೆಯ ಸಂಸ್ಕಾರಗಳು
ತಮ್ಮ ದಾಸನಾಗಿ ಬಿಡುತ್ತವೆ. ಆದರೆ ಅದಕ್ಕೆ ಮೊದಲು ಚಕ್ರವರ್ತಿಯಾಗಿರಿ, ಸಿಂಹಾಸನಾಧಿಕಾರಿಯಾಗಿರಿ. ಸ್ಲೋಗನ್: ಪ್ರತಿಯೊಬ್ಬರಿಗೆ ಗೌರವ ಕೊಡುವುದೇ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ. ಅವ್ಯಕ್ತ ಸೂಚನೆಗಳು: ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡ್ರಿ. ಜೀವನ ಬಂಧನ ಇರುವ ಕಡೆ ಜೀವನ ಮುಕ್ತಿಯ ಅನುಭವ ಆಗುತ್ತದೆ. ಅಲ್ಲಿ ಜೀವನ ಬಂಧನ ಅನ್ನುವುದೇ ಇರುವುದಿಲ್ಲ, ಅಲ್ಲಿ ಕೇವಲ ಪ್ರಾರಬ್ಧವಷ್ಟೇ ಇರುತ್ತದೆ. ಮುಕ್ತಿಧಾಮದ ಮುಕ್ತಿಯ ಅನುಭವ ಇಲ್ಲಿ ಸಿಗುವುದಿಲ್ಲ. ಅದನ್ನು ಈಗ ಸಂಗಮ ಯುಗದಲ್ಲಿ ಅನುಭವಿಸಬೇಕು. ನೀವು ಈಗಾಗಲೇ ಆಸ್ತಿಯ ಹಕ್ಕುದಾರರಾಗಿದ್ದೀರಿ. ಈಗ ಅದನ್ನು ಜೀವನದಲ್ಲಿ ಧರಿಸಿ ಸಂಪೂರ್ಣ ಲಾಭ ಪಡೆದುಕೊಳ್ಳ್ರಿ. ಓಂ ಶಾಂತಿ.